ಹಾಯ್ ಆಲ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಹೋಮ್ ಟೂರನ್ನು ತೋರಿಸ್ತಾ ಇದ್ದೀನಿ. ನೋಡ್ರಿ ಯಾವ ರೀತಿ ಐತಿ ನಮ್ಮ ಮನೆ ಅಂತೇಳಿ. ಫಸ್ಟಿಗೆ ಎಂಟ್ರೆನ್ಸ್ ಒಳಗೆ ಇಲ್ಲಿ ಸೈಡಿಗೆ ಪ್ಯಾಂಟೂನ್ಗೆ ಅದಾವ, ಸ್ಟೆಪ್ಸ್ ಅದಾವ. ಆಮೇಲೆ ಈ ಕಡೆ ನೋಡ್ಬೋದು ಹೌದೆ ಮತ್ತು ನೀರು ಅಂದರೆ ನಳ ಅಂತೀವ್ರ ನಲ್ಲಿ. ಮನೆ ಮುಂದಿನದ ಅಂಗಳದ ಜಾಗ ಚಲೋ ಅದ. ಆಮೇಲೆ ಇಲ್ಲಿ ಒಳಗಡೆ ನಮ್ಗೆ ಮೇನ್ ಡೋರ್ ಅದ. ಇದು ಮನೆ ಒಳಗೆ ಬರೋಕೆ ಇಲ್ಲಿ ಫಸ್ಟಿಗೆ ನಮ್ಮದು ಕ್ಲಾಸ್ ಅದ. ಅಂಬಿಕಾ ಡಿ ಫ್ಯಾಷನ್ ಅಂಥೇಳಿ ನಮ್ದೇನು ಚಾನಲ್ ಅದಲ್ಲ, ಅದರದ್ದೇ ಹೆಸರಲ್ಲೇ ನಾವು ಕ್ಲಾಸ್ ಮಾಡತ್ತೀವಿ. ಟೇಲ್ರಿಂಗ್ ಕ್ಲಾಸ್ ಅದ. ಇವೆಲ್ಲ ಕಟ್ ಮಾಡಿಟ್ಟಿದ್ದು ಸ್ಟಿಚ್ ಮಾಡುವುದಾವ. ಇವೆಲ್ಲ ಮಿಷನ್ಗಳು ಕ್ಲಾಸ್ನವ್ರ ಸಂಬಂಧ ತೊಗೊಂಡಿದ್ದು ನಾನು. ಅಂಬಿಕಾ ಡಿ ಫ್ಯಾಷನ್ ಚಾನಲ್ ನೋಡಿದ್ರಿ ಅಂತಂದರೆ ನಿಮಗೆಲ್ಲ ಗೊತ್ತಾಗ್ತದೆ. ಮತ್ತು ಅಂಬಿಕಾ ಡಿ ಫ್ಯಾಷನ್ ಇನ್ಸ್ಟಾಗ್ರಾಮ್ನು ಕೂಡ ನಾನೆಲ್ಲ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವಾಗ ನೋಡ್ಬೋದು, ಇದು ಹೊರಗಿನ ಹಾಲ್ ಪೂರ್ತಿ ನಾನು ಕ್ಲಾಸ್ ಮತ್ತು ಸ್ಟಿಚಿಂಗ್ ಸಂಬಂಧ ಅಷ್ಟೇ ಮಾಡಿದ್ದೀನಿ. ಇವೆಲ್ಲ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡಿ ಹಾಕಿದ್ದೀನಿ. ನೋಡ್ಬೋದು, ಒಂದಕ್ಕಿಂತ ಒಂದು ಸೂಪರ್ ಫಿಟ್ಟಿಂಗ್ ಬಂದಾವು. ಇದು ಪೂರ್ತಿ ಎಲ್ಲ ಹೊರಗಡೆ ನಾವು ಕ್ಲಾಸ್ ಹೇಳೋದಕ್ಕೆ ಇದೊಂದು ರೂಮ್ ಮಾಡ್ಕೊಂಡೀನಿ. ಆಮೇಲೆ ಇಲ್ಲಿ ಗೋಡೆಗೆಲ್ಲ ನಾನು ಬೋರ್ಡದು ಹಾಕಿದ್ದು ನೋಡ್ಬೋದು, ಯಾಕಂದರೆ ನೋಟ್ಸೋದು ಬರೆಸ್ತಾ ಇರ್ತೀನಿಲ್ಲ. ಹೀಗಾಗಿ ಇದು ಒಂದು ರೂಮ್ ಪೂರ್ತಿ ನಾನು 10 ರಿಂದ 15 ಸ್ಟೂಡೆಂಟ್ಸ್ ಕೂಡುವಂಟು ಒಂದು ರೂಮ್ ಮಾಡ್ಕೊಂಡಿದ್ದೀನಿ ನಾನು ಸ್ಟಿಚಿಂಗ್ ಕ್ಲಾಸ್ಗೆ. ಇಲ್ಲಿ ಕರ್ಟನ್ ಹಾಕಿದರೆ ಈ ಕಡೆ ಹೊರಗಡೆ, ಆಮೇಲೆ ಈ ಕಡೆ ಒಳಗಡೆ ಮತ್ತು 4 ರೂಮ್ ಅದಾವ. ಇಲ್ಲಿ ಫಸ್ಟಿಗೆ ಇಲ್ಲಿ ವೆಸ್ಟರ್ನ್ ಅದ ಫ್ರೆಂಡ್ಸ್, ಟಾಯ್ಲೆಟ್ ಬಾತ್ರೂಮ್ ವೆಸ್ಟರ್ನ್ ಅದ. ಇಲ್ಲಿ ಹೊರಗಡೆನ ವಾಷಿಂಗ್ ಮಿಷನ್ ಅದೆಲ್ಲ ಇಲ್ಲೇ ಇಟ್ಟಿವಿ. ಇದು ಒಂದು ರೂಮ್ ಅದ. ಇದು ಒಂದು ದೊಡ್ಡ ಹುಡುಗನ ರೂಮ್. ನೋಡಿರಿ ಎಷ್ಟು ಬಟ್ಟೆ ಮಡಚಿಟ್ರು ಮತ್ತು ಹಿಂಗೆ ಇಟ್ಟಿರ್ತಾರೆ. ಈ ಮೇಲ್ಗಡೆ ಎಲ್ಲ ವೇಸ್ಟ್ ಇದ್ದದ್ದು ಹಾಕಿಬಿಟ್ಟಿನ ಮೇಲೆ ಉಪಯೋಗ ಇಲ್ಲಾರ್ದು, ಒಗ್ಯಾಕು ಮನ್ಸಾಗಂಗೆಲ್ಲ ಅಟ್ಟದಾವ. ಆಮೇಲೆ ಇದು ಒಂದು ರೂಮ್ ಅದ. ಇಲ್ಲಿ ಹೊರಗಡೆ ನಾನು ಟ್ರೆಜ್ರಿ, ಆಮೇಲೆ ಫ್ರಿಜ್ಜು, ಆಮೇಲೆ ಇನ್ನೊಂದು ಸಿಂಗಲ್ ಕಾಟ, ಆಮೇಲೆ ಇಲ್ಲಿ ನಾನು ಆರಿ ವರ್ಕ್ ಪೇಂಟಿಂಗಿಗೆ ತೊಗೊಂಡಿದ್ದಂಥ ಮಟೀರಿಯಲ್ಸ್ ಅದೆಲ್ಲ ಇಲ್ಲೇ ಇಟ್ಟೀನಿ. ಇಲ್ಲಿ ನೋಡ್ಬೋದು, ಇವೆಲ್ಲ ಮಟೀರಿಯಲ್ಸ್ ಅದಾವೆ ಫ್ರೆಂಡ್ಸ, ತುಂಬಾ ಅದಾವೆ. ಬಟನ್ ಮಾಡುವಂಥ ಮಷೀನು ಪ್ರತಿಯೊಂದು ನನ್ನ ಹತ್ರ ಅದಾವ. ಇಲ್ಲೆಲ್ಲ ನೋಡ್ಬೋದು, ನಂಗೆ ಏನು ಬೇಕೆಲ್ಲ ಎಲ್ಲ ಎಕ್ಸ್ಟ್ರಾ ನಾನು ಸ್ಟಾಕ್ ತಂದು ಇಟ್ಕೊಂಡಿರ್ತೀನಿ. ಆಮೇಲೆ ಮಟೀರಿಯಲ್ಸ್ನು ಕೂಡ ಸ್ಟೂಡೆಂಟ್ಸ್ ಬೇಕಾದರೆ ತೊಗೊಂಡಿರ್ತಾರಂತೆ, ನಾನು ಟೇಲರಿಂಗ್ ಮಟೀರಿಯಲ್ಸು ಕೂಡ ತೊಗೊಂಡು ಬಂದಿರ್ತೀನಿ. ಇದು ಇನ್ನೊಂದು ಬೆಡ್ರೂಮ್ ಅದ. ಇದು ನೋಡ್ಬೋದು, ಇಲ್ಲಿ ಹೊರಗಡೆ ಅಂದರೆ ಏನು ಹಾಲ್ ಅದಲ್ಲ, ಹಾಲ್ ಬಾಜುನೇ ಈ ರೂಮ್ ಅದ. ಇದು ಒಂದು. ಆಮೇಲೆ ಇನ್ನೊಂದು ಮಿಷನ್ನು ರಾಲ್ಸನ್ ಮಷೀನ್ ಅಂತ ಬರ್ತೈತಲ್ಲ ಎಂಬ್ರಾಯ್ಡ್ರಿದು, ಅದನ್ನ ಇಲ್ಲಿ ಇಟ್ಟಿದ್ದೀನಿ ಹೊರಗಡೆ ಜಾಗ ಇರ್ಲಾರ್ಕ. ಇದು ವರ್ಕ್ ಹಾಕೋ ಹೊತ್ನಾಗ ಅಷ್ಟೇ ಯೂಸ್ ಆಗ್ತದೆ, ಜಾಸ್ತಿ ಯೂಸ್ ಆಗಲ್ಲ ಅಂತ ಈ ಕಡೆ ಒಳಗಡೆ ಇಟ್ಟಿದ್ದೀನಿ. ಆಮೇಲೆ ಈಗ ಸೀದಾ ನಾವು ಅಡುಗೆ ಮನೆಗೆ ಹೋಗೋನು. ಅಡುಗೆ ಮನೆ ಹೆಂಗದಂತೆ ನೋಡಿ, 4 ರೂಮ್ ಅದು. ಇದು ಅಡುಗೆ ಮನೆ. ಆಮೇಲೆ ಈ ಕಡೆ ಸೈಡಿಗೆ ಈಶಾನ್ಯ ಭಾಗಕ್ಕೆ ಜಗಲಿ ಅದ. ಈ ಕಡೆ ನಮ್ಗೇನು ಬೇಕು ಅಡುಗೆದಷ್ಟು ಮಟೀರಿಯಲ್ಸ್ ಅಷ್ಟೇ ಇಟ್ಕೊಂಡಿನಿ ನಾನು. ಆಮೇಲೆ ಇಲ್ಲಿ ಬಾಂಡೆದು ಶೆಲ್ಫ್ ಹಾಕೀನಿ, ಯಾಕಂದರೆ ಅಡುಗೆ ಮನೆ ಸ್ವಲ್ಪ ನಮ್ಗೆ ಜಾಗನೇ ಅಟ್ಟಕ್ಕಾಯಿತು, ಹಿಂಗಾಗಿ ಎಟ್ಟಬೇಕು ಅಟ್ಟೆ ತೊಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇವತ್ತು ಶುಕ್ರವಾರಲ್ಲ, ಈ ರೀತಿ ನಾನು ದೇವ್ರ ಪೂಜೆ ಮಾಡಿದ್ದೀನಿ. ದೇವ್ರ ಪೂಜೆ ಹೆಂಗೆ ಆಗ್ಯದಂತೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ, ಓಕೆನಾ? ಈಗ ಬೇರೆ ಒಂದು ಸ್ವಲ್ಪ ಮಾತಾಡೋಣ. ನೋಡಿದ್ರಲ್ಲ ನಮ್ಮ ಮನೆ ಹೆಂಗದಂತ ಹೇಳಿ. ಇದು ಬಾಡಿಗೆ ಅದ ಫ್ರೆಂಡ್ಸ, ಸ್ವಂತ ಅಲ್ಲ, ಬಾಡಿಗೆ ಮನೆ ಅದ. ಇಲ್ಲೇ ನಾನು ಟೇಲರಿಂಗ್ ಕ್ಲಾಸು ಮತ್ತು ಸ್ಟಿಚಿಂಗು ಎರಡನ್ನೂ ಕೂಡ ಮಾಡ್ತೇನೆ. ಹಾಗೆ ನಂದು ಅಂಬಿಕಾ ಡಿ ಫ್ಯಾಷನ್ ಮತ್ತು ಅಂಬಿಕಾ ಡಿ ಲಾಗ್ಸ್ 2 ಚಾನಲ್ ಇವು. ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ವೀಡಿಯೋಸ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಅಂಬಿಕಾ ಡಿ ಫ್ಯಾಷನ್ ಒಳಗೆ ಟೇಲರಿಂಗ್ ಸಂಬಂಧಪಟ್ಟ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಬಿಕಾ ಡಿ ಲಾಗ್ಸ್ ಒಳಗೆ ನನ್ನ ಲಾಗ್ ಅದು ಏನರ ನೀವು ಯಾವ ಥರ ಮಾಡ್ಬೇಕಂತೇಳಿ ಇನ್ನೊಂದು ಸ್ವಲ್ಪ ಹೇಳಿದ್ರೆ ಅಂದರೆ, ನೀವು ಹೇಳ್ಕೊಟ್ರಿ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಲಾಗ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ, ಹೆಂಗೆ ಬರ್ತದೆ ಹಂಗೆ ಮಾಡ್ತಾ ಇರ್ತೀನಿ. ಇದು ಮನೆ ಒಂದು ಸ್ವಲ್ಪ ನೋಡ್ಬೋದು. ನಾವು ಬರೋ ಹೊತ್ನ್ಯಾಗ ಅದು ಪೇಂಟ್ ಅದು ಮಾಡಿ ಕೊಡಲಿಲ್ಲ, ನೀವು ಬಿಡೋ ಹೊತ್ನ್ಯಾಗ ಮಾಡಿಕೊಡ್ಬೇಕಾಗ್ತದೆ ಮತ್ತು ತುಂಬ ಅಮೌಂಟ್ ಖರ್ಚಾಗ್ತದೆ. ಅದಕ್ಕೋಸ್ಕರ ನೀವು ಹೆಂಗದ ಹಾಗೆ ಸ್ವಚ್ಛ ಮಾಡ್ಕೊಂಡಿರಿ ಅಂತಂದ್ರು. ಅದಕ್ಕೋಸ್ಕರ ಬಂದು ನಾವೆಲ್ಲ ಸ್ವಚ್ಛ ಮಾಡಿಕೊಂಡು ಈ ಗಾಡಿ ಇದೆಲ್ಲ ನೋಡ್ಬೋದು ನೀವು ಯಾವ ರೀತಿ ಆಗ್ಯಾವ ಅಂತ ಹೇಳಿ. ನಿರ್ವಾಹ ಇಲ್ಲ, ಯಾಕಂದ್ರೆ ನಾವು ಬಾಡಿಗೆ ಮನೆಯವ್ರು ಇರ್ತೀವಲ್ಲ, ಹಿಂಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. 5 ಕೋಲ್ ಇದಾವೆ. ಆಮೇಲೆ ಯಾವುದೂ ಕಿರಿಕಿರಿ ಇಲ್ಲ, ತುಂಬ ಚೆನ್ನಾಗದ. ನಮಗೆ ಕ್ಲಾಸಿಗೂ ಕೂಡ ಅನುಕೂಲ ಅದ. ಹೊರಗಿನ ಹಾಲ್ ತುಂಬ ದೊಡ್ಡದದ. ಒಂದು 15 ಮಂದಿಯಷ್ಟು ಕ್ಲಾಸಿಗೆ ಬಂದ್ರೂ ಹಿಡಿಸ್ತದೆ. ಮತ್ತು ನಮ್ಮದು ಸೆಪ್ಟೆಂಬರ್ 7ನೇ ತಾರೀಕಿಗೆ 1 ಮಂತ್ ಕೋರ್ಸ್ ಟೇಲರಿಂಗ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋದದ. ಫೀಸ್ ಬರೀ ಆಫರ್ ಒಳಗೆ 3000 ಅದ. ಫಸ್ಟಿಗೆಲ್ಲ 1 ಮಂತ್ ನಾನು ಕೋರ್ಸಿಗೆ 5000 ರೂಪಾಯಿ ತೊಗೋತಿದ್ದೆ. ಬಟ್ ಇವಾಗ ನಾನು ಆಫರ್ ಒಳಗೆ ಸೆಪ್ಟೆಂಬರ್ 7ನೇ ತಾರೀಕಿಗೆ 3000 ರೂಪಾಯಿಗೆ 1 ತಿಂಗಳು ಕೋರ್ಸು ಆಫ್ಲೈನ್, ಅಂದರೆ ಇಲ್ಲೇ ಬಂದು ಕಲಿಯೋದಿರ್ತೈತಿ. ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿಲ್ಲ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸೀಟನ್ನು ಫೋನ್ ಮುಖಾಂತರ
ಫೋನ್ ಮುಖಾಂತರ ಬುಕ್ ಮಾಡ್ಕೋಬೋದು. ಯಾವ ಊರು ಅಂತ ಕೇಳ್ತೀರಿ, ನಮ್ಮದು ಗೋಲ್ ಗುಂಬಜ್ ವಿಜಯಪುರ. ಅಂದರೆ ವಿಜಯಪುರ ಅಂತ ಹೇಳಿದ್ರೆ ತುಂಬ ವಿಜಯಪುರ ಅಂತ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ ಹೇಳೋದು. ಉತ್ತರ ಕರ್ನಾಟಕ ಬಿಜಾಪುರ ನಮ್ಮೂರು. ಓಕೆನಾ? ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಡಿ. ಆಮೇಲೆ ಸ್ಟಿಚಿಂಗ್ನು ಕೂಡ ಮಾಡ್ತೀವಿ ನಾವು. ಹೋದ ವರ್ಷ ನನಗೆ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ತುಂಬ ದಿವಸಗಳೇ ನಾನು ಸ್ಟಿಚಿಂಗ್ ಬಿಟ್ಟಿದ್ದೆ. ಮತ್ತು ಒಳ್ಳೆ ನಾನು ಈಗ ಆರಾಮಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನಾರು ನಡುವೆ ಹೆಲ್ತ್ ಇಶ್ಯೂ ಆಗೇ ಇರ್ತಾವೆ, ಏನೂ ಮಾಡೋಕ್ಕಾಗಂಗಿಲ್ಲ. ಅದು ಯಾಕೆ ಆಗ್ತದೋ ಏನೋ ನನಗಂತೂ ಗೊತ್ತಿಲ್ಲ. ಒಂದು ಸ್ವಲ್ಪ ನಡು ಚಲೋ ಆಗ್ಯದ ನೋಡ್ರಿ, ಒಂದು ಸ್ವಲ್ಪ ಏನಾರ ಹೆಲ್ತ್ ಇಶ್ಯೂ ಬಂದು ಮತ್ತೆ ಕೆಲಸ ಸ್ಟಾಪ್ ಆಗ್ಲಿಕ್ಕತ್ತದ. ಯಾಕೆ ಆಗತ್ತದೋ ಗೊತ್ತಾಗತ್ತಿಲ್ಲ. ನಿಮ್ಗೆ ಏನಾರ ಗೊತ್ತಿದ್ದಂದ್ರೆ ದಯವಿಟ್ಟು ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ಪದೇ ಹುಷಾರಿಲ್ಲಾರ್ದಂಗೆ ಆಗೋದು, ಆಮೇಲೆ ಕೆಲಸ ನಾನು ಮಾಡ್ತಾ ಇರೋಂಥ ಕೆಲಸಗಳೆಲ್ಲ ಸ್ಟಾಪ್ ಆಗೋದು, ಯಾಕೋ ಒಂದು ಸ್ವಲ್ಪ ಚಲೋ ನಡೆದ ನೋಡ್ರಿಗೆ ಮತ್ತೆ ಡೌನ್ ಆಗಿಬಿಡ್ತದ. ಹಿಂಗೆ ಯಾಕೆ ಆಗಕತ್ತದ ಗೊತ್ತಾಗಕತ್ತಿಲ್ಲ. ಹಿಂಗೆ ಯಾಕೆ ಆಗ್ತದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಮನೆ ಹೆಂಗದ ಅಂತ ಹೇಳಿ. ಆಮೇಲೆ ನಾನು ತುಂಬ ಕೆಲಸಗಳು ಮಾಡೋದ್ರಿಂದ ಆನ್ಲೈನು ಆಫ್ಲೈನು ಟೇಲರಿಂಗು ಎಲ್ಲ ಕೆಲಸಗಳು ಮಾಡೋದ್ರಿಂದ ಮನೆ ಹೆಂಗೆ ಇಟ್ಟಾಳಂತೆ ಭಯಕ್ಕೆ ಹೋಗ್ಬೇಡ್ರಿ. ನನಗೆ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಾನು ಮಾಡ್ತಾ ಇರ್ತೀನಿ. ಆಮೇಲೆ ಪೂಜೆ ಅದೆಲ್ಲ ಹೆಂಗಾಗ್ಯದ ದಯವಿಟ್ಟು ಕಮೆಂಟ್ ಮಾಡಿರಿ. ಯಾವ ರೀತಿ ಲಾಗ್ಗಳು ಮಾಡಬೇಕು, ನಾನು ಯಾವ ರೀತಿ ಸುಧಾರಿಸ್ಕೊಳ್ಬೇಕು ಅಂಥೇಳಿ ಪ್ರತಿಯೊಂದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ರಿ. ನಾನು ಹಾಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಓಕೆ, ಈಗ ನಾನು ಸ್ಟಿಚಿಂಗ್ ಮಾಡಬೇಕು. ಒಂದು ಸ್ವಲ್ಪ ಬಟ್ಟೆ ಅದಾವು, ನೇಯ್ಗೆ ತೋರಿಸಿದ್ದೆಲ್ಲ ಕಟಿಂಗ್ ಮಾಡೋದು, ಅವೆಲ್ಲ ಸ್ಟಿಚಿಂಗ್ ಮಾಡಬೇಕು. ಮತ್ತು ಅಡುಗೆನೂ ಮಾಡ್ಬೇಕು ಮಧ್ಯಾಹ್ನ. ಇಷ್ಟು ಮಾಡಿ ನೆಕ್ಸ್ಟ್ ಮತ್ತು ಹೊಳೆ ನಾನು ಯಾವ್ದಾರ ಒಂದು ನಾಳೆ ಲಾಗ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.